ಕನಸುಗಳು ನಿದ್ದೆಯಲ್ಲೂ ಕಾಡುವಂಥದ್ದು. ಕೆಲವರಿಗೆ ಯಶಸ್ಸು ರಾತ್ರೋರಾತ್ರಿ ಕಥೆ ಆದರೆ ಇನ್ನು ಕೆಲವರಿಗೆ ಅದೆಷ್ಟೋ ವರ್ಷಗಳ ತಪಸ್ಸಾಗ್ಬಿಡುತ್ತೆ. ಅಷ್ಟಕ್ಕೂ ಕಾಡುವಂತಹ ಸಾಮರ್ಥ್ಯ ಇರೋದು ಬರೀ ಕನಸುಗಳಿಗಷ್ಟೇ ಅಲ್ಲ. ಒಬ್ಬ ಕತೆಗಾರನ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಕತೆಗೂ ಅಷ್ಟೇ ಸಾಮರ್ಥ್ಯ ಇದೆ. ಅದನ್ನ ಬೆಳ್ಳಿ ತೆರೆ ಮೇಲೆ ತಂದು ಪ್ರೇಕ್ಷಕರ ಮುಖದಲ್ಲಿ ಮೂಡೋ ಭಾವನೆನ ಕಣ್ತುಂಬಿಕೊಳ್ಳೋ ಆಸೆ. ಹಲೋ, ನಮಸ್ತೆ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಸಾಕಾಗಿರ್ತೀರ ನನಗೆ ಗೊತ್ತು. ನಾನು ಹೋಗ್ತಾರ ಪ್ಲೇಸ್ ಬಂದ್ಬಿಟ್ಟು ಬಂದು ಹೇಳ್ತೀನಿ. ಅವಾರಿ ಬೇಬಿ, ಮೇಲೆ ಆ ಪಕ್ಷಿಗಳ ಸಂಖ್ಯೆ ಆಗಿಬಿಟ್ಟೈತೆ. ನಾನು ನೋಡ್ತಿರೋ ಪ್ಲೇಸ್ ಬಂದ್ಬಿಟ್ಟು ಗವಿ ಕುಂಟೆ ಅಂತ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಬನ್ನಿ, ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮ. ಇದೇ ಅಪ್ಪ ಗವಿಕುಂಟೆ ಪ್ಲೇಸು. ಮೇಲೆ ಬನ್ನಿ, ಇನ್ನೂ ತೋರಿಸ್ತೀನಿ. ಯಾವುದೋ ದೇವಸ್ಥಾನ ಇರೋ ಥರ ಐತೆ. ಬನ್ನಿ ನೋಡ್ಕೊಂಬರೋಣ. ಜಾಗ ಮಾತ್ರ ತುಂಬ ಸಕ್ಕತ್ತಾಗಿದೆ. ಇದು ತುಂಬ ಹಳೆ ಕಾಲದಂತೆ ಅಪ್ಪ ಬೆಟ್ಟ. ಇದು ನನಗೂ ಗೊತ್ತಿಲ್ಲ ಸರಿಯಾಗಿ, ಯಾವ ಥರ ಕೇಳ್ಪಟ್ಟೆ. ದೇವಸ್ಥಾನ ಚಪ್ಪಲಿ ಬಿಟ್ಬಿಡೋಣ. ಓಮ್ ಓದ್ಕೊಂಡು ಅಲ್ಲ ಇಕ್ಕೋರೆ ಉತ್ತ. ನೋಡ್ರಪ್ಪ ಉತ್ತ. ಈ ಕಂಬ ತುಂಬ ಹಳೇ ಕಾಲದಂತೆ. ಈ ಬೆಟ್ಟ ಮತ್ತು ಈ ಕಂಬ ತುಂಬ ಹಳೇ ಕಾಲದ ದೇವಸ್ಥಾನ ಅಂತಿದ್ದು. ನನಗೂ ಗೊತ್ತಿರಲಿಲ್ಲ, ಇಲ್ಲೇ ಊರವ್ರ ಹತ್ರ ಕೇಳಿದೆ. ಈ ಕಂಬದ ಮಹಿಮೆ ಏನಂದರೆ, ಬನ್ನಿ ತೋರಿಸ್ತೀನಿ. ಈ ಕಂಬ ಮತ್ತು ಸೂರ್ಯ ನೋಡಿ, ಸೂರ್ಯ ಅರ್ಧ ಕಾಣ್ತಾನೆ, ಕಂಬ ಅರ್ಧ ಕಾಣುತ್ತೆ. ಇಲ್ಲಿಂದ ನೋಡಿದ್ರೆ ಗೊತ್ತಾಗ್ತೈತಾ? ಗೊತ್ತಾಗ್ತೈತಾ? ಅರ್ಧ ಸೂರ್ಯ ಕಾಣ್ತಾನೆ, ಅರ್ಧ ಕಂಬ ಕಾಣುತ್ತಿದ್ದು. ತುಂಬ ಸಕ್ಕತ್ತಾಗಿದೆ ಇದು ಮಾತ್ರ. ತುಂಬ ಚೆನ್ನಾಗೈತೆ. ಇದು ತುಂಬ ಹಳೆ ಕಾಲದ್ದು ದೇವಸ್ಥಾನ, ಬೆಟ್ಟ ಎಲ್ಲ ನೋಡಿ ಹೆಂಗೈತೆ ಹಳೆ ಕಾಲದ್ದೆಲ್ಲ. ಬನ್ನಿ ತೋರಿಸ್ತೀನಿ. ಚಪ್ಪಲಿ ಹಾಕೊಬ್ರಣ. ಇಲ್ಲಿ ಬೆಳಗ್ಗೆ ಹೊತ್ತು ಬರಬೇಕು, ತುಂಬ ಸಕ್ಕತ್ತಾಗಿರುತ್ತೆ. ಬೆಳಗ್ಗೆನೆ ಇವಾಗ ಪಕ್ಕ ಗೊತ್ತಾಯ್ತು ಬಿಡಿ, ತುಂಬ ಜಮಾನದ ಜಾಗ ಅಂತ. ಒಂದು ವಸ್ತು ಮುಟ್ಟಿದ್ರೇ ಫೀಲ್ ಆಗೋದು. ಈ ಕಂಬ ತುಂಬ ಹಳೇ ಕಾಲದ ಕಂಬ.
ಚೆನ್ನಾಗಿ ಫೀಲ್ ಆಯಿತು. ತುಂಬ ಹಳೆ ಕಾಲದ ಜಾಗನೇ ಇದು. ನೋಡಿ, ನೀವು ಬನ್ನಿ ಈ ಜಾಗಕ್ಕಲ್ಲ. ಅರೆ, ಈ ಜಾಗದಲ್ಲಿ ಯಾರು ಒಬ್ಬೊಬ್ಬರೇ ಬರಬೇಡಿ. ನಾನು ಹೇಳ್ತಾ ಇರೋದು ನಿಮ್ಮ ಸೇಫ್ಟಿಗೆ. ಈ ಜಾಗಕ್ಕಲ್ಲ, ಒಬ್ಬೊಬ್ಬರೇ ಯಾರು ಬರೋಕ್ಕೆ ಹೋಗ್ಬಿಡಿ. ಗ್ರೂಪಾಗಿ ಬನ್ನಿ. ಸೇಫ್ಟಿ ಮುಖ್ಯ, ಗೊತ್ತಲ್ಲ ಯಾರ ಟೈಮ್ ಹೆಂಗಿರುತ್ತೋ ಯಾರಿಗೆ. ಅವಾಗ ಈ ಪ್ಲೇಸ್ ಹೆಂಗಿತ್ತು ಅಂದರೆ, ಫೋಟೋ ಹಾಕ್ತೀನಿ ಇದ್ರದ್ದು. ಇವಾಗ ಸ್ವಲ್ಪ ಚೇಂಜ್ ಆಗಿಬಿಟ್ಟೈತೆ. ಕಾಲ ಚೇಂಜ್ ಆಗ್ತಿದ್ದಂಗೆ ಪ್ಲೇಸಸ್ ಚೇಂಜ್ ಆಗುತ್ತಲ್ಲ. ಅದೊಂದು ಫೋಟೋ ಐತೆ, ಹಳೆ ಫೋಟೋ ನನ್ನ ಹತ್ರ, ಅದನ್ನು ಹಾಕ್ತೀನಿ ವಿಡಿಯೋದಲ್ಲಿ. ಜಾಗ 1937ರಲ್ಲಿ ಎಲ್ಲರೂ ಕಣ್ಣಿಗೂ ಕಾಣಿದಂತೆ ಜಾಗ. ಈ ಜಾಗದಲ್ಲಿ ಬ್ರಿಟಿಷವರೆಲ್ಲ ನಿಧಿ ಎಲ್ಲ ಬಚ್ಚಿಕ್ತಿದ್ರಂತೆ ಈ ಜಾಗದಲ್ಲಿ. ಅಪ್ಪ ಎಲ್ಲ ಸೀರಿಯಸ್ ಕಣಪ್ಪ ಹೇಳ್ತಿರೋದು, ಯಾವುದು ಸುಳ್ಳಲ್ಲ. ನಮಗೆ ಊರವ್ರು ಹೇಳಿದ್ರು ಎಲ್ಲ ಇದ್ರ ಬಗ್ಗೆ. ನಾನೇನು ಸುಳ್ಳು ಹೇಳ್ತಿಲ್ಲ. ಆ ಊರವರು ಅಂಕಲು ಹೋಗ್ಬಿಟ್ರು, ಅಲ್ಲಿದ್ದರು, ಹೋಗ್ಬಿಟ್ರು. ಅವ್ರ ಕೈಲಿ ಹೇಳಿಸ್ತಿದೆ ಎಲ್ಲ ಅಂದಿದ್ರೆ. ಇಲ್ಲಿ ಬ್ರಿಟಿಷು ಎಲ್ಲೆಲ್ಲಿ ನದಿಗಳು ಬಿಚ್ಚಿಕೋರೋ, ಅದಿನ್ನೂ ಎಲ್ಲೆಲ್ಲೈತೋ ಯಾರಿಗೆ ಗೊತ್ತು. ಇಂಥ ಜಾಗ ಎಲ್ಲ ತುಂಬ ಸಸ್ಪೆನ್ಸ್ ಜಾಗಗಳಿದೆಲ್ಲ. ಇಲ್ಲಿ ಜನಗಳು ಬರಬೇಕು. ಪಬ್ಲಿಕ್ ಸಿಟಿ ಆಗಲ್ಲ ಈ ಜಾಗಗಳೆಲ್ಲ. ಯಾವುದು ತುಂಬ ಜಾಗ ಚೆನ್ನಾಗೈತಿದು. ಜಾಗ ಮಾತ್ರ 100 ಔಟ್ ಆಫ್ ಔಟ್ಸ್ ಜಾಗಕ್ಕೆ. ಇಲ್ಲೆಲ್ಲ ಫೋಟೋಶೂಟ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಪ್ಲೇಸ್ ಮಾತ್ರ ಇದು. ಫೋಟೋಶೂಟ್ ಮಾಡ್ಕೊಳ್ಳೋರಿಗೆ ಬಂದು ಅಳತೆ ಹೊಡೆಯೋರಿಗೆ. ಅಳತೆ ಹೊಡೀರಿ ಬಂದು. ಯಾರೂ ಬಂದು ಕುಡಿಬೇಡಿ, ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ಬಿಡಿ. ಜಾಗನ ಯಾರು ಹಾಳು ಮಾಡಿಬಿಡಿ ಈ ಜಾಗನ. ಇನ್ನೂ ಎಷ್ಟೋ ವರ್ಷ ಹಿಂಗೆ ಇರಲಿ ಜಾಗ. ಸಕ್ಕತ್ತಾಗಿದೆ. ತುಂಬ ಹಳೆ ಕಾಲದ ಈ ಬೆಟ್ಟ ಇದೆಲ್ಲ. ಹೋಗೋಣ. ಈ ಜಾಗ ಯಾರಿಗೂ ಗೊತ್ತಿಲ್ಲ. ಅಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಈ ಜಾಗ ಫೇಮಸ್ ಆಗಿಲ್ಲ. ಸ್ವಲ್ಪ ಜನಕ್ಕೆ ಗೊತ್ತು ಅಷ್ಟೇ. ಎಲ್ಲೋ 100%ಅಲ್ಲಿ 20% ಮಾತ್ರ ಗೊತ್ತು ಈ ಜಾಗ. ಇನ್ನು 80% ಯಾರಿಗೂ ಗೊತ್ತಿಲ್ಲ ಈ ಜಾಗ ಎಲ್ಲ. ಬನ್ನಿ ತೋರಿಸ್ತೀನಿ. ಬನ್ನಿ ಹೋಗೋಣ ಮೇಲಕ್ಕೆ. ತುಂಬ ಸಕ್ಕತ್ತಾಗಿದೆ ಈ ಜಾಗ ಮಾತ್ರ. ನನಗೆ ಯಾವ ಥರ ಫೀಲ್ ಆಗ್ತೈತೆ ಅಂದರೆ, ಟ್ರೆಕ್ಕಿಂಗ್ ಫೀಲ್ ಆಗ್ತೈತೆ. ದಾಟ್ಬೇಕಲ್ಲ, ಟ್ರೆಕ್ಕಿಂಗ್ ಮಾಡ್ತೀವಿ ಅಂತ ಫೀಲ್ ಆಗ್ತೈತೆ. ದಾಟ್ಬಿಟ್ಟೆ. ತುಂಬ ಸಕ್ಕತ್ತಾದ ಜಾಗ ಮಾತ್ರ. ಎಲ್ಲ ನೋಡ್ರಪ್ಪ, ಜಾಗ ಒಂದೆಲ್ಲ ಹಾಳು ಮಾಡ್ತಾರೆ. ಜಾಗ ಎಲ್ಲ ಹಾಳು ಮಾಡ್ತೀವಿ ಪ್ಲೀಸ್, ದಯವಿಟ್ಟು. ತುಂಬ ಜಾಗ ಸಕ್ಕತ್ತಾಗಿದೆ. ಇನ್ನು ಟಾಪ್ಕೋಣ ಬನ್ನಿ. ಇನ್ನು ವಾವ್, ಸ್ವರ್ಗ ತೋರಿಸ್ತೀನಿ ಬನ್ನಿ.
ಜಾಗ ಅಂದರೆ ಸ್ವಲ್ಪ ಕಾಡು ಥರ ಐತಿ ಬೆಟ್ಟ. ಈ ಮರ ಬಂದು ಯಾವ ವುಡ್ಡು ಅಂತ ನೋಡಿ, ತುಂಬ ಸಕ್ಕತ್ತಾಗಿದೆ ಮರ ಮಾತ್ರ. ಇದು ಫಾರಿನ್ ಟ್ರೀ ಥರ ಕಾಣ್ತೈತೆ. ಯಾವ ವುಡ್ಡು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ಫಾರಿನಲ್ಲಿರೋ ಥರ ಕಾಣ್ತೈತೆ ಈ ವುಡ್ಡು ಮರ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಪ್ಯಾಂಟು ತೋರಿಸ್ತೀನಿ ಇವಾಗ. ಇಲ್ಲೇನೋ ಇರಂಗೈತೆ ಇನ್ನ ಮೇಲೆ. ಇಲ್ಲಿ ಬೆಳಿಗ್ಗೆ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣೋದು ಈ ಜಾಗ. ಇವಾಗಲೂ ಏನಿಲ್ಲ, ಇನ್ನೂ ಸಕಾಲಾಗಿ ಕಾಣುತ್ತಿಲ್ಲ, ಇನ್ನೂ ಕ್ಲಿಯರಾಗಿ ಕಾಣುತ್ತೆ. ಬೆಳಿಗ್ಗೆ ಎಲ್ಲ ಫಾಗ್ ತುಂಬ್ಕೊಂಡಿರುತ್ತೆ, ಅಷ್ಟೇ ಡಿಫ್ರೆನ್ಸು. ತುಂಬ ಸಕ್ಕತ್ತಾಗಿ ಜಾಗ. ಈ ಜಾಗ ಏನಾರ ನಿಮ್ಗೇನಾರ ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಲೊಕೇಶನು ಈ ವಿಡಿಯೋ ಲೊಕೇಶನ್ ಬೇಕಂದರೆ ಈ ವಿಡಿಯೋ ಲಾಸ್ಟ್ ತನಕ ನೋಡಿ ಅಷ್ಟೇ. ಯಾವುದೋ ಗೌತಮ ಬುದ್ಧ ಥರ ಕಾಣ್ತಿಲ್ವ ಹೇಳಿ ಇದು? ನನಗೆ ಹಂಗೆ ಅನಿಸ್ತಪ್ಪ. ನಿಮ್ಗೆ ಆ ಥರ ಅನಿಸಿದ್ರೆ ಕಮೆಂಟ್ ಮಾಡಿ. ಗೌತಮ ಬುದ್ಧ ಥರ ಅನಿಸ್ತೈತಿ ಇದು. ಒಂದೇ ಒಂದು ಸಿಂಗಲ್ ಪೀಸ್ ಐದು ಉದ್ದಕ್ಕೆ ಗೌತಮ ಬುದ್ಧ ಥರ ಅನಿಸ್ತೈತಪ್ಪ. ನಂಗೆ ಯಾಕೋ ಹಂಗೆ ಅನಿಸ್ತೈತೆ. ರಿಯಲಾಗಪ್ಪ ಹೇಳ್ತಿರೋದು, ಸುಮ್ಮನೆ ಅಲ್ಲ. ಆ್ಯಕ್ಚುಲಿ ಒಂದೊಂದು ಕಾಲಕ್ಕೂ ಒಂದೊಂದು ಸ್ಟೋರಿ ಇದೆ ಗವಿಕುಂಟೆದು. ತುಂಬ ರಿಸರ್ಚ್ ಮಾಡಿ ನಾನು ಹೋಗಿದ್ದ ಜಾಗಕ್ಕೆ. ಹಾಯ್ ಎವ್ರಿವನ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಲ್ ಆಫ್ ಯು. ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ನಮ್ಮ ಗವಿಕುಂಟೆ ಪ್ಲೇಸಲ್ಲಿದ್ದೀನಿ. ಗವಿಕುಂಟೆ ಪ್ಲೇಸಲ್ಲಿದ್ದೀನಿ. ನಾನು ಸೆಂಟ್ರಲ್ ಒಂದು ಬ್ಲಾಗ್ ಹೇಳಿದೆ ಸ್ಮಾಲಲ್ಲಿ, ಅದು ಮಾಸ್ಟರ್ ಬ್ಲಾಸ್ಟರ್ ಗವಿಕುಂಟೆ ಅಲ್ಲ, ನಂದಿ ಹಿಲ್ಸ್. ಆ್ಯಕ್ಚುಲಿ ಅದು ಬ್ಲಾಗ್ ಇರೋದು ಅತಿ ಶೀಘ್ರದಲ್ಲಿ ಬರುತ್ತೆ. ಆ ಬ್ಲಾಗ್ಗೆ ನಾನು ಈ ಕಟಿಂಗ್ ಮಾಡಿಸಿದ್ದು. ನಮ್ಮ ಫ್ರೆಂಡು ಜಾತ್ರೆ ಹತ್ರ ಐತೆ ಅಂದ್ಬಿಟ್ಟ. ಹೆಂಗೈತೆ ಕಟ್ಟಿಂಗು ಈ ಬ್ಲಾಗಲ್ಲೇ ರಿವೀಲ್ ಮಾಡ್ತಾಯಿದ್ದೀನಿ. ಬಿಡಿ, ಅದೊಂದು ಬ್ಲಾಗಲ್ಲಿ ರಿವೀಲ್ ಮಾಡಬೇಕಿತ್ತು. ಆಯಿತು, ಅಡ್ರೆಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಾದನಾಯಕನಹಳ್ಳಿಯಿಂದ ಬಂದರೆ ಇನ್ನು ಕಿಲೋಮೀಟರ್ ಆಗ್ಬೋದು. ಆ್ಯಕ್ಚುಲಿ 5 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಅಂದ್ರಳ್ಳಿ ಕಡೆಯಿಂದ ಎಲ್ಲ ಬಂದರೆ, ಅಂದ್ರಳ್ಳಿ ತಿಗಲುಪಳ್ಳಿಯಿಂದ ಆ ಕಡೆಯಿಂದ ಬಂದರೆ ಜಸ್ಟ್ 6 ಕಿಲೋಮೀಟರ್. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಈ ಪ್ಲೇಸ್ ಇರೋದು ಬಂದು ಲಕ್ಷ್ಮೀಪುರ. ಬಸ್ಸವ್ರನ್ನೇ ಕೇಳಿ, ಬಸ್ಸೇ ಬಂದ್ಬಿಡುತ್ತೆ. ಲಕ್ಷ್ಮೀಪುರ ಬಸ್ಸೇ ಬಂದ್ಬಿಡುತ್ತೆ. ಅಲ್ಲಿ ಗವಿಕುಂಟೆ ಪ್ಲೇಸ್ ಯಾವುದು ಅಂತ ಬಸ್ಸವ್ರನ್ನೇ ಕೇಳಿ, ಅವರೇ ಹೇಳ್ಬಿಡ್ತಾರೆ. ಈ ಪ್ಲೇಸು ತುಂಬ ಸಕ್ಕತ್ತಾಗಿದೆ. ಈ ಪ್ಲೇಸು ಹೆಂಗಿರುತ್ತೆ ಅಂದರೆ ಈ ಜಾಗ ನೈಟ್ 1:30 ಮೇಲೆ. ಆ್ಯಕ್ಚುಲಿ ನೈಟ್ ಹೊತ್ತು ಬರ್ಮರಾಕ್ಷಸ ಇರ್ತಾನಂತೆ, ಅವ್ನು ನೋಡೋಕ್ಕಾದ್ರೂ ಬರಬೇಕು. ಜಾಗ ಮಾತ್ರ ತುಂಬ ಚೆನ್ನಾಗೈತೆ. ಈ ಜಾಗನ ಯಾರು ಮಿಸ್ ಮಾಡ್ಕೊಬೇಡಿ.
ಲೈಕು ಮತ್ತು ಸಬ್ಸ್ಕ್ರೈಬು ಮತ್ತು ಕಮೆಂಟ್ಗಳು ಹಾಕಪ್ಪ. ಓದ್ ವಿಡಿಯೋಲಿ ಕಮೆಂಟ್ ಅದು ಆಫ್ ಆಗ್ಬಿಟ್ಟೈತೆ, ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಇದೊಂತ ಆ ಥರ ಎಲ್ಲ ಆಗಲ್ಲ. ಸ್ವಲ್ಪ ಪಾಸಿಟಿವ್ ಕಮೆಂಟ್ ಮಾಡಿ. ಈಗ